ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದ್ದೆವು ಯಾವ ರೀತಿ ಅಧ್ಯಾತ್ಮವನ್ನು ಅನುಸಂಧಾನ ಮಾಡುವುದು ಅಂತ. ಅಧಿಭೂತ, ಅಧ್ಯಾತ್ಮ, ಅಧಿದೈವ ಈ ಮೂರಕ್ಕೆ ಇರುವ ಸಂಬಂಧವನ್ನು ಹೇಳಲಿಕ್ಕೆ ಹೊರಟಿದ್ರು ಅಂತ ನೋಡಿದ್ವಿ. ಪ್ರವಕ್ಷ್ಯಾಮಿ ತಮಧ್ಯಾತ್ಮಂ ಸಾಧಿಭೂತಾದಿದೈವತಂ ಯಥಾಂಶುಜಾಲಮರ್ಕಸ್ಯ ತಥೈತತ್ ಪ್ರವದಂತಿ ವೈ ಅಂತ. ಅದರಲ್ಲಿ ಪಂಚಭೂತಗಳು ಹೇಗೆ ಲಯ ಆಗ್ತವೆ, ಅವ್ಯಕ್ತ ತತ್ವ ಮತ್ತು ಮಹತ್ತತ್ವದ ಒಂದು ಸಂಗತಿ ಏನು, ಇವುಗಳನ್ನು ನೋಡ್ತಾ ಬ್ರಹ್ಮೇತಿ ವಿದ್ಯಾತ್ ಅಧ್ಯಾತ್ಮಂ ಅಂತ ಶುರು ಆಗುತ್ತೆ. ಅಧ್ಯಾತ್ಮ ಆತ್ಮಗಳಲ್ಲಿ ಯಾವುದು ಮಿಗಿಲೋ ಅದು ಅಧ್ಯಾತ್ಮ. ಯಾವುದದು? ಬ್ರಹ್ಮ ಇತಿ ಪರಮಾತ್ಮ. ಅಧಿದೈವತಂ ದೇವತೆಗಳಲ್ಲಿ ಮಿಗಿಲಾದವ ಯಾರು? ಪುರುಷ, ಚತುರ್ಮುಖ. ಈ ಮೂರು ಕೂಡ ಪರಸ್ಪರ ಹೊಂದಾಣಿಕೆಯಲ್ಲಿ ಇರ್ತವೆ. ಅಧ್ಯಾತ್ಮಂ ಪ್ರಾಣಮಿತ್ಯಾಹುಹು. ದೇಹದ ಒಳಗಡೆ, ಜೀವನ ಒಳಗಡೆ ಪ್ರಾಣ ಅಂತ ಕರೀತಾರೆ. ದೈವದ ಒಳಗೆ ಕ್ರತು ಅಂತ ಕರೀತಾರೆ. ಈ ದೇಹವನ್ನ ಅಧ್ಯಾತ್ಮ ಅಂತ ಕೂಡ ಕರೀತಾರೆ, ಅಧಿಭೂತ ಅಂತ ಕೂಡ ಕರೀತಾರೆ. ಈ ರೀತಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪ್ರಭೇದಗಳನ್ನು ಹೇಳುತ್ತಾರೆ. ಅದಕ್ಕೆ ಉದಾಹರಣೆ ನಾವು ನೋಡಬೇಕಿತ್ತು, ನಿನ್ನೆ ಅಲ್ಲಿಗೆ ನಿಂತಿತ್ತು. ಅಧ್ಯಾತ್ಮಂ ಚಕ್ಷುರಿತ್ಯಾಹುಹು. ಆತ್ಮನಿಗೆ ಮಾಧ್ಯಮವಾದದ್ದು, ಆತ್ಮನನ್ನು ಕುರಿತು ಇರುವಂಥದ್ದು ಚಕ್ಷುಹು, ಕಣ್ಣು ಅಂತ ಕರೀತಾರೆ. ಆ ಕಣ್ಣಿನ ಒಳಗಡೆ ಇರುವ ದೈವ ಇದೆಯಲ್ಲ, ಭಾಸ್ಕರ ಅತ್ರ ಅಧಿದೈವತಂ. ಸೂರ್ಯ ಏನಿದ್ದಾನೆ ಅದರ ದೇವತೆ. ಜ್ಞಾಪನಂ ಸರ್ವವರ್ಣಾನಾಂ ರೂಪಂ ಕರ್ಮ ಯದಾ ಸ್ಮೃತಂ. ಭೌತಿಕವಾದ ಮಟ್ಟದಲ್ಲಿ ಅದು ಯಾವ ರೀತಿ ಪರಿಣಾಮ ಹೊಂದುತ್ತೆ, ಎಲ್ಲ ಭೌತಿಕವಾದ ರೂಪವನ್ನು ಅರಿವಿಗೆ ತಂದು ಕೊಡುತ್ತೆ. ಅದೇ ರೀತಿ ಜಿಹ್ವೇತಿ ವಿದ್ಯಾತ್ ಅಧ್ಯಾತ್ಮಂ. ದೇಹಕ್ಕೆ, ದೇಹದ ಲೆವೆಲಲ್ಲೇ ಅದನ್ನು ಜಿಹ್ವಾ ಅಂತ ಕರೀತಾರೆ. ಆ ಜಿಹ್ವೆಯ ಒಳಗಡೆ ಇರುವ ದೇವರನ್ನ ವರುಣ ಅಂತ ಕರೀತಾರೆ. ಅದರ ಕ್ರಿಯೆ ರಸದ ಭೌತಿಕ ಮಟ್ಟದಲ್ಲಿ ಅದರ ಕ್ರಿಯೆ ರಸ ಅಂತ ಹೇಳುತ್ತಾರೆ. ಪಾಯುರಧ್ಯಾತ್ಮಮಿತ್ಯಾಹುಹು ಯಥಾವದ್ಯತಿ ಸತ್ತಮಾಹ. ಪಾಯು ಅಂತಂದ್ರೆ ಅಧ್ಯಾತ್ಮ. ಪಾಯು ಅಂತಂದ್ರೆ ಹಿಂದ್ಗಡೆಯ ಇಂದ್ರಿಯ.
ಯಾವುದನ್ನು ತ್ರಿಕ ಅಂತ ಕರೀತಾರೆ ಅದು. ಸಂಸ್ಕೃತದಲ್ಲಿ ಅದನ್ನು ತ್ರಿಕ ಅಂತ ಕರೀತಾರೆ. ತ್ರಿಕೋನಾಕಾರದಲ್ಲಿ ಅದರ ಒಂದು ವಿನ್ಯಾಸ ಇರುತ್ತೆ ಅಂತನ್ನುವ ದೃಷ್ಟಿಯಿಂದ ಅದು ಕನ್ನಡದಲ್ಲಿ ರೇಫ ಹೋಗಿದೆ. ಅದಕ್ಕೆ ಅಧಿದೈವ ಯಮ. ಅದರ ಅಧಿಭೂತ ಕ್ರಿಯೆ ವಿಸರ್ಗ. ಉಪಸ್ಥ ಅಂದರೆ ಮುಂದುಗಡೆಯ ಗುಹ್ಯ. ಅದಕ್ಕೆ ದೇವತೆ ದಕ್ಷ. ಅಧ್ಯಾತ್ಮ ಅನ್ನೋದೇನಿದೆ ಅನುಭಾವ ಅಧಿಭೂತಂಚ ದೈವತಂಚ ಪ್ರಜಾಪತಿ. ಅನುಭವ ಅಂತನ್ನೋದು ಉತ್ಕಟವಾದ ಸ್ಪರ್ಶದ ಅನುಭವ, ಅದರಿಂದ ನಾವು ಪಡಿತೇವೆ. ವಿಸರ್ಗವೂ ಉಂಟು, ಸೃಷ್ಟಿಯೂ ಉಂಟು. ಅದರಿಂದ ದಕ್ಷ ಪ್ರಜಾಪತಿ ಅದಕ್ಕೆ ಸ್ವಾಮಿ. ಆದ್ದರಿಂದ ಪಾದವು ಅಧ್ಯಾತ್ಮಮಿತ್ಯಾಹು, ದೇಹದ ಲೆವೆಲಲ್ಲಿ ಪಾದ ಅಂತ ಕರಿತೇವೆ. ಭೂತದ ಲೆವೆಲಲ್ಲಿ ಗಂತವ್ಯಂ ಗಮನ ಅಂತ ಕರಿತೇವೆ. ಅದರ ದೇವತೆ ಬಂದು ಯಾರು ಅಂದರೆ ಜಯಂತ. ಆ ಜಯಂತನ ಒಳಗಡೆ ಜಯಂತ ಮತ್ತೆ ಶಂಭು ಅಂತ ಇಬ್ಬರು ಇಂದ್ರನ ಮಕ್ಕಳು. ಅವರಿಬ್ಬರ ಒಳಗಡೆ ದೇವರ ಒಂದು ವಿಶೇಷ ರೂಪ ಇದೆ, ಯಜ್ಞ ಅಂತ ಕರೀತಾರೆ. ಆ ಯಜ್ಞ ಅಂತ ಹೇಳ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಜಯಂತ ಹಾಗೂ ಶಂಭುವಿನ ಒಳಗಡೆ ಇರುವಂತಹ ಭಗವಂತನ ರೂಪ ಅಂತ ಅರ್ಥ ಮಾಡ್ಕೊಳ್ಬೇಕು, ಯಜ್ಞ ಅನ್ನುವ ರೂಪ. ಇನ್ನು ವಕ್ತವ್ಯ ಅಧಿಭೂತಂ, ನಾಲಿಗೆ ಅಂತ ಕರಿತೇವೆ. ಮತ್ತೆ ಒಳಗಡೆ ಹೋದ್ರೆ ಇದರ ಕ್ರಿಯೆ ಏನು ಅಂತಂದ್ರೆ ಮಾತು. ಅದರಲ್ಲಿ ನೆಲೆಗೊಂಡವ ಅಗ್ನಿ, ನೀರಿನೊಳಗಣ ಅಗ್ನಿ. ಈ ನಾಲಿಗೆಯಲ್ಲಿ ನೀರಿನ ಅಧಿದೈವವಾದ ವರುಣ ಇದ್ದಾನೆ, ಅಲ್ಲಿಯೇ ಅಗ್ನಿಯೂ ಇದ್ದಾನೆ. ಅಗ್ನಿ ಮಾತನಾಡಿಸ್ತಾನೆ. ಹೀಗಾಗಿ ನೀರಿನೊಳಗಣ ಬೆಂಕಿ, ಉಪನಿಷತ್ತೆಲ್ಲ ಹೇಳೋದು ಹಾಗೆ. ನೀರಿದೆ, ನೀರಿನ ಒಳಗಡೆ ಬೆಂಕಿಯೂ ಇದೆ. ಏತದಧ್ಯಾತ್ಮಮತುಲಂ ಸಾಧಿಭೂತಾಧಿದೈವತಂ ಮಯಾತು ವರ್ಣಿತಂ ಸಮ್ಯಕ್ ದೇಹಿನಾಂ ಅಮರರ್ಷಭ. ಈ ರೀತಿ ಅಧಿಭೌತ, ಅಧ್ಯಾತ್ಮ, ಅಧಿದೈವ ಅಂತನ್ನುವ ಮೂರೂ ಕೂಡ ಒಂದು ಕಡೆ ಇದೆ ಅಂತ ತಿಳ್ಕೊಳ್ಬೇಕು. ಈ ದೇಹ ಅನ್ನೋದು ಕೇವಲ ಭೂತ ಅಲ್ಲ, ಕೇವಲ ದೈವವೂ ಅಲ್ಲ, ಕೇವಲ ಆತ್ಮವೂ ಅಲ್ಲ. ಮೂರೂ ಕೂಡ ಒಟ್ಟಿಗೆ ಇದೆ. ಅನಾಟಮಿಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಈ ರೀತಿಯಾಗೇ ಚಿಂತನೆ ಮಾಡಬೇಕು. ಕೇವಲ ಇದೊಂದು ದೈಹಿಕವಾದ ಕ್ರಿಯೆ ಅಂತ ಹೇಳಿದರೆ ನಮಗೆ ಎಷ್ಟೋ ಅರ್ಥವೇ ಆಗೋದಿಲ್ಲ. ಈಗ ಉದಾಹರಣೆಗೆ ಮನಸ್ಸು ಎಲ್ಲಿದೆ ಅಂತ ನೀವು ವಿಜ್ಞಾನಿಗಳನ್ನು ಕೇಳಿದ್ರೆ ಮನಸ್ಸು ಇದೆಯೋ ಇಲ್ವೋ ಗೊತ್ತಿಲ್ಲ. ಅಗಾಧವಾದ ಸೈಕಾಲಜಿಯ ಪುಟಗಳನ್ನೆಲ್ಲ ತಿರುವಿದ ಮೇಲೂ ಉಳಿಯೋದು ಏನು ಅಂತಂದರೆ ಮನಸ್ಸು ಎಲ್ಲಿದೆ ಅನ್ನೋದು ಇನ್ನೂ ಖಾತ್ರಿಯಾಗಿಲ್ಲ ಅಂತ. ನಮ್ಮ ಗುರುಗಳದು ಹೇಳದೆ ಉಳಿದದ್ದು ಅಂತ ಅದರಲ್ಲಿ ಒಂದು ತಮಾಷೆ ಇದೆ. ಇಷ್ಟೆಲ್ಲ ವೇದಾಂತ ಓದಿದ ಮೇಲೂ ಲಿಬಿಡೋ ಬಿಡೋದಿಲ್ಲ ಎಂದರೇನು ಅಂತ. ಲಿಬಿಡೋ ಅಂತನ್ನೋದು ಮನಃಶಾಸ್ತ್ರದಲ್ಲಿ ಕಾಮವಾಸನೆಯನ್ನು ಹೇಳುವಂತಹ ಒಂದು ಮಾನಸಿಕವಾದ ರಸವಿಶೇಷವನ್ನು ಹೇಳುವಂಥದ್ದು ಲಿಬಿಡೋ ಅಂತನ್ನೋದು. ಇಷ್ಟೆಲ್ಲ ಓದಿದ ಮೇಲೂ, ವೇದಾಂತ ಓದಿದ ಮೇಲೂ ಲಿಬಿಡೋ ಬಿಡೋದಿಲ್ಲ ಅಂದರೆ ಏನು ಪ್ರಯೋಜನ ವೇದಾಂತದ್ದು ಅಂತ. ಹಾಗೆ ನೀವು ಇಷ್ಟು ಮನಃಶಾಸ್ತ್ರವನ್ನ ಕಾರ್ಲ್ ಯಂಗನಿಂದ ಹಿಡಿದು ಎಲ್ಲ ಈವರೆಗಿನ ಮನಃಶಾಸ್ತ್ರದವರನ್ನು ನೋಡಿದ್ರೂ ಕೂಡ ಮನಸ್ಸು ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಮೆದುಳಿನದ್ದೋ ಒಂದು ಭಾಗವೋ, ಹೃದಯದ ಒಂದು ಭಾಗವೋ, ಅದು ಗಂಟ್ಲಲ್ಲಿದೆಯೋ ಗೊತ್ತಾಗಲ್ಲ. ಯಾಕೆ ಅಂದರೆ ಅವರು ಕೇವಲ ಅಧಿದೈವ ಅಲ್ಲ, ಅಧ್ಯಾತ್ಮ ದೇಹದ ಬಗ್ಗೆ ಮಾತ್ರ ನೋಡ್ತಾರೆ, ಅಧಿಭೂತದ ಬಗ್ಗೆ ಮಾತ್ರ ನೋಡ್ತಾರೆ. ಹೀಗಾಗಿ ಅವ್ರದ್ದೇ ಆದ ಏನೇನೋ ಒಂದು ಕಾಣಿಕೆಗಳುಂಟು. ಅದಕ್ಕೆ ಮೂರನ್ನು
ಒಟ್ಟಿಗೆ ಮಾಡಿ ನೋಡಬೇಕು. ಅಧಿಭೂತ, ಅಧಿದೈವ, ಅಧ್ಯಾತ್ಮ, ಇದೊಂದು ತ್ರಿಪುಟಿ, ಇದೊಂದು ತ್ರಿಕೋಣ. ಯತ್ ಏತತ್ ಕೀಟ ಪತಂಗೇ ಚ ಶ್ವಪಾಕೆ ಶುನಿಹಸ್ತಿನಿ ಪುತ್ರಿಕಾದಂ ಚ ಮಚಕೆ ಬ್ರಾಹ್ಮಣೇ ಗವಿಪಾರ್ಥಿವೆ ಸರ್ವಮೇವ ಹಿ ದ್ರಷ್ಟವ್ಯಂ ಅನ್ಯಥಾ ಮಾ ವಿಚಿಂತಯ. ಏತತ್, ಈ ಅಧಿದೈವ, ಅಧ್ಯಾತ್ಮ, ಅಧಿಭೂತ, ಈ ಮೂರರ ಸೇರುವಿಕೆ ಕೀಟದಲ್ಲುಂಟು, ಪತಂಗ ನೊಣದಲ್ಲುಂಟು, ಶ್ವಪಾಕ ಚಂಡಾಲನಲ್ಲಿ ಉಂಟು, ಶುನಿ ನಾಯಿಯಲ್ಲಿ ಉಂಟು, ಆನೆಯಲ್ಲಿ ಉಂಟು, ಮಕ್ಕಳಲ್ಲಿ ಉಂಟು, ಹೆಣ್ಣು ಮಕ್ಕಳಲ್ಲುಂಟು, ದಂಶ ಸೊಳ್ಳೆಯಲ್ಲಿ ಉಂಟು, ಬ್ರಾಹ್ಮಣನಲ್ಲುಂಟು, ಗೋವಿನಲ್ಲುಂಟು, ರಾಜನಲ್ಲಿಯೂ ಉಂಟು. ಎಲ್ಲ ಕಡೆ ವ್ಯಾಪ್ತವಾಗಿದೆ ಈ ತ್ರಿಪುಟಿ. ಅನ್ಯಥಾ ಮಾವಿಚಿಂತಯ. ದೇವದಾನವ ಗಂಧರ್ವ ಯಕ್ಷ ರಾಕ್ಷಸ ಕಿನ್ನರಾ ಎನ್ನ ಜಾನಂತಿ ಕೋಹ್ಯೇಶಃ ಕುತೋ ವಾ ಭಗವಾನಿತಿ. ದೇವತೆಗಳು, ದಾನವರು, ಗಂಧರ್ವರು, ಯಕ್ಷರು, ರಾಕ್ಷಸರು, ಕಿನ್ನರರು, ಇವರೆಲ್ಲರಲ್ಲಿ ಇದಿದೆ. ಆದರೆ ಇದರ ಕೀಲ ಒಂದಿದೆ, ಕೀಲಕ, ಅದು ದೇವರು. ಈಗ ಗೊತ್ತಾಯ್ತಾ? ಗೀತೆಗೆ ಹೋಗಿ, ಗೀತೆಗೆ ಹೋದಾಗ ಅಲ್ಲೊಂದು ಮಾತು ಬರುತ್ತೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಸಮ ಅಂದರೆ ಏನು? ಇದು ಸಮ ಅಂದರೆ ಎಲ್ಲರಲ್ಲಿಯೂ ಅಧ್ಯಾತ್ಮ, ಅಧಿದೈವ, ಅಧಿಭೂತವೆನ್ನುವ ತತ್ವತ್ರಯಗಳ ಸಮಾವೇಶ ಇದೆ. ಎಲ್ಲ ಒಂದೇ ರೀತಿ, ಜ್ಞಾನಿಗೂ ಇದೆ, ಅಜ್ಞಾನಿಗೂ ಒಂದೇ ರೀತಿ. ಆದರೆ ಒಳಗಡೆಯ ಎತ್ತರ ಜ್ಞಾನಿಗಿದೆ, ಅಜ್ಞಾನಿಗಿರಲ್ಲ. ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿಯೂ ಈ ತತ್ವತ್ರಯ ಸಮಾವೇಶ ಇದೆ, ಅಲ್ಲಿಯೂ ದೇವರೇ ನಿಯಾಮಕ. ಗೋವಿನಲ್ಲಿಯೂ ಅವನೇ ನಿಯಾಮಕ, ಹಸ್ತಿಯಲ್ಲಿಯೂ ಅವನೇ ನಿಯಾಮಕ. ಈ ಎಲ್ಲ ಬೇರೆ ಬೇರೆ ಗುಣಗಳು ಅಭಿವ್ಯಕ್ತವಾಗ್ತವೆ. ಉಳಿದವರಲ್ಲಿ ಈ ಗುಣ ಅಭಿವ್ಯಕ್ತ ಆಗಲ್ಲ. ಆದರೆ ದೇವರಲ್ಲಿ ಆ ಗುಣ ಇಲ್ಲ ಅಂತ ಇಲ್ಲ. ದೇವರು ಎಲ್ಲರಲ್ಲಿಯೂ ಸಮನಾಗಿದ್ದಾನೆ ಅಂತ ನೋಡೋದೇ ತಮದರ್ಚಿಯೇ ವಿನಃ ಬೇರೆ ಅಲ್ಲ. ಈ ಅರ್ಥವೇ ವೇದಕ್ಕೆ ಸಮ್ಮತ, ಗೀತೆಗೆ ಸಮ್ಮತ. ಯಾವುದೇ ಪ್ರಾಣಿಗಳಿಗೆ, ಯಾವುದೇ ಕೀಟಕ್ಕೆ, ಪತಂಗಕ್ಕೆ ಅದರ ಒಳಗಡೆ ಇರುವ ದೇವರು ಗುಣಪೂರ್ಣನೇ. ಆದರೆ ಅದರ ಅಭಿವ್ಯಕ್ತಿ ಆಗಲ್ಲ. ದೇವರು ಗುಣಪೂರ್ಣ ಅಲ್ಲ ಅನ್ನಬಾರದು, ಇದು ಅನ್ವಯಿಸತ್ತೆ. ಅದಕ್ಕೆ ಪುತ್ರಿಕಾದಂಶ ಮಶಕೆ ಬ್ರಾಹ್ಮಣೇ ಗವಿ ಪಾರ್ಥಿವೆ ಅಂತ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿದ್ರು. ಇಲ್ಲಿ ಗೀತೆಯ ಅರ್ಥವನ್ನು ನೀವು ಇಲ್ಲಿ ಕಾಣಬೇಕು. ಇದು ವ್ಯಾಖ್ಯಾನ, ಅದು ವ್ಯಾಖ್ಯೇಯ. ದೇವತೆಗಳು, ದಾನವರು, ಗಂಧರ್ವರು ಇವರೆಲ್ಲ ಕುತೋವಾ ಭಗವಾನಿತಿ. ದೇವರು ಯಾರು, ದೇವರು ಎಲ್ಲಿಂದಿದ್ದಾನೆ ಅಂತ ಪೂರ್ತಿ ಯಾರಿಗೂ ಗೊತ್ತಿಲ್ಲ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಯತ್ತತ್ ಸರಸತಃಪರಂ. ಓಂ ಅನ್ನುವ ಒಂದೇ ಅಕ್ಷರದಿಂದ ಪ್ರತಿಪಾದ್ಯನಾದವನು ನಾರಾಯಣ. ಅವನೇ ಸತ್ ಮತ್ತೆ ಅಸತ್ ಎಲ್ಲಕ್ಕಿಂತ ಭಿನ್ನ. ಸತ್ ಅಂದರೆ ಕಾಣುವ ವಸ್ತು, ಕಾಣುವುದಕ್ಕಿಂತಲೂ ಭಿನ್ನ. ಅಸತ್ ಅಂದರೆ ಕಾಣದ ವಸ್ತು, ಕಾಣದ ವಸ್ತುವಿಗಿಂತಲೂ ಭಿನ್ನ. ಅನಾದಿ ಮಧ್ಯ ಪರ್ಯಂತಂ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಕೂಟಸ್ಥಂ ನಿರ್ವಿಕಾರ, ಅಚಲಂ, ಬೇರೆ ಯಾರೂ ಅವನನ್ನು ಬದಲಾಯಿಸುವುದಿಲ್ಲ. ಧ್ರುವಂ ನಿತ್ಯ. ಯೋಗೇಶ್ವರಂ ಪದ್ಮನಾಭಂ, ಯೋಗೇಶ್ವರ ಎಲ್ಲ ಜ್ಞಾನದ ದಾರಿಯ ಒಡೆಯ. ಪದ್ಮನಾಭಂ, ಬ್ರಹ್ಮಾಂಡವೆಂಬ ಕಮಲವನ್ನು ಹೊಕ್ಕಳಲ್ಲಿಯೇ ಅರಳಿಸಿಕೊಂಡವ, ಲಕ್ಷ್ಮಿಯ ಅವಶ್ಯಕತೆ ಇಲ್ಲದೆ. ನಾಭಿಯಲ್ಲಿ ಬ್ರಹ್ಮಾಂಡವೆಂಬ ಪದ್ಮ ಇದೆಯಲ್ಲ, ಅದಕ್ಕೆ ಅವನು ಪದ್ಮನಾಭ.
ವಿಷ್ಣುಂ ಎಲ್ಲರ ಅಂತರ್ಯಾಮಿ, ಜಿಷ್ಣುಂ ಎಲ್ಲರನ್ನ ಗೆಲ್ಲುವವ, ಜಗತ್ಪತಿಂ ಜಗದೊಡೆಯ, ಅನಾದಿ ನಿಧನಂ ದೇವಂ ದೇವದೇವಂ ಸನಾತನಂ ಅಪ್ರಮೇಯಂ ಅವಿಜ್ಞೇಯಂ ಹರಿಂ ನಾರಾಯಣಂ ಪ್ರಭುಂ ಕೃತಾಂಜಲಿಶುಚಿರ್ಭೂತ್ವ ಪ್ರಣಮ್ಯ ಪ್ರಯತೋರ್ಚಯ. ಈ ತರಹದ ದೇವರನ್ನ ಕೃತಾಂಜಲಿ ಕೈಗಳನ್ನು ಮುಗಿದು ಶುಚಿಯಾಗಿ ನಮಸ್ಕರಿಸಿ ಅರ್ಚಯ ಪೂಜಿಸು. ಅನಾದ್ಯಂತಂ ಪರಂ ಬ್ರಹ್ಮನ ದೇವ ನರಚಯೋ ವಿದುಹು ಏಕೋಯಂ ವೇದ ಭಗವಾನ್ ತ್ರಾತಾ ನಾರಾಯಣೋ ಹರಿ. ದೇವರು ಅನಾದಿ, ಹುಟ್ಟಿರದವ, ಅನಂತ, ಸಾವಿರದವ. ಈ ದೇವರನ್ನ ಪೂರ್ಣವಾಗಿ ದೇವತೆಗಳು ತಿಳಿದಿಲ್ಲ, ಋಷಿಗಳು ತಿಳಿದಿಲ್ಲ. ಹಾಗಾದರೆ ದೇವರನ್ನ ತಿಳಿದಿಲ್ವಾ ಅಂದರೆ ತಿಳಿದಿದ್ದಾರೆ. ಯಾರು? ದೇವರೊಬ್ಬನೇ. ನಾರಾಯಣಾದೃಷಿಗಣಾ, ನಾರಾಯಣನಿಂದ ಋಷಿಗಳು, ಸಿದ್ಧರು, ಉರಗರು, ದೇವತೆಗಳು, ದೇವಋಷಿಗಳು ಎಲ್ಲರೂ ತಿಳಿದಿದ್ದಾರೆ. ಅವನೇ ದುಃಖ ಭೇಷಜಂ, ಎಲ್ಲ ದುಃಖವನ್ನು ಪರಿಹಾರ ಮಾಡಿರುವವ. ಯಮಾಹುರು ವಿಜಿತ ಕ್ಲೇಚಂ ಯಸ್ಮಿನ್ಶ್ಚ ವಿಹಿತಾ ಪ್ರಜಾ ಯಸ್ಮಿನ್ ಲೋಕಾಸ್ಫುರಂತಿ ಮೇ ಜಾಲೇ ಶಕುನಯೋ ಯಥಾ. ದೇವರಲ್ಲಿ ಈ ಜಗತ್ತೆಲ್ಲವೂ ಕಂಗೊಳಿಸ್ತಾ ಇದೆ. ಹೇಗೆ? ಜಾಲೇ ಶಕುನಯೋ ಯಥಾ, ಬಲೆಯಲ್ಲಿ ಹಕ್ಕಿಗಳಿದ್ದ ಹಾಗೆ. ಉಪನಿಷತ್ತಿಗೆ ಅತ್ಯಂತ ಹತ್ತಿರವಾದ ಒಂದು ದೃಷ್ಟಾಂತ ಇದು. ಶ್ವೇತಕೇತುವಿಗೆ ಅವರಪ್ಪ, ಛಂದೋಗೋಪನಿಷತ್ತಿನಲ್ಲಿ ಬರುತ್ತೆ, ಶ್ವೇತಕೇತುವಿಗೆ ಅವರಪ್ಪ ಹೇಳ್ತಾನೆ, ಸಯಥಾ ಶಕುನಿಃ ಸೂತ್ರೇಣ ಪ್ರಬದ್ಧ ದಿಶಂ ದಿಶಂ ಪತಿತ್ವಾ ಅನ್ಯತ್ರ ಆಯತನಮಲಬ್ಧ್ವಾ ಬಂಧನೇವ ತಿಷ್ಠತಿ. ಶಕುನಿಃ ಹಕ್ಕಿಯು ಸೂತ್ರೇಣ ಪ್ರಬದ್ಧ, ದಾರದಿಂದ ಕಟ್ಟಿದ್ರೆ, ದಿಶಂ ದಿಶಂ ಪತಿತ್ವ ಬೇರೆ ಬೇರೆ ಕಡೆಗೆ ಹಾರಿ ಹೋಗ್ಲಿಕ್ಕೆ ಪ್ರಯತ್ನ ಪಡತ್ತೆ, ಹಾರ್ಲಿಕ್ಕಾಗಲ್ಲ. ಮತ್ತೆ ಆ ದಾರದ ಬುಡಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಆ ರೀತಿ ಜೀವ ಹಗಲಲ್ಲಿ ಎಲ್ಲೋ ಹೋಗ್ತೇನೆ, ರಾತ್ರಿಯಲ್ಲಿ ಎಲ್ಲೋ ಹೋಗ್ತೇನೆ, ರಾತ್ರಿಯಲ್ಲಿ ಕನಸಿನಲ್ಲಿ ಬೇರೆನೇ ಲೋಕಕ್ಕೆ ಹೋಗ್ತೇನೆ ಅಂತ ಏನು ಅಂದುಕೊಂಡ್ರು ದೇವರ ಹತ್ತಿರವೇ ಇರ್ತಾನೆ. ಇದು ಅಸ್ವಾತಂತ್ರ್ಯ ಜೀವನದ್ದು. ಅಲ್ಲಿ ಹೇಳಿರುವ ತರಹದ್ದೇ ಇಲ್ಲಿಯೂ ಹೇಳಿದ್ದಾರೆ. ಸಪ್ತರಚಯೋ ಮನಸ್ಸಪ್ತ ಸಾಂಖ್ಯಾಸ್ತು ಮುನಿದರಚಯಾತ್ ಸಪ್ತರಚಯಶ್ಚೇಂದ್ರಿಯಾಣಿ ಪಂಚಬುದ್ಧೀಂದ್ರಿಯಾಣಿ ಚ. ಉಪನಿಷತ್ತಿನಲ್ಲಿ 7 ಇಂದ್ರಿಯಗಳನ್ನ ಸಪ್ತ ಋಷಿಗಳು ಅಂತ ಕರೆದಿದ್ದಾರೆ. ಅಯಮೇವ ವಿಶ್ವಾಮಿತ್ರ ಇಮಾವೇವ ಗೌತಮ ಭರದ್ವಾಜವು ಅಂತ ಇಂದ್ರಿಯಗಳ ಹೆಸರು ಒಂದು ಕಡೆಗೆ ಬರುತ್ತೆ. ಎಲ್ಲಿ? ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಅದಕ್ಕೂ ವ್ಯಾಖ್ಯಾನ ಇಲ್ಲಿ ವೇದವ್ಯಾಸರು ಮಾಡಿದ್ದಾರೆ. ಕೆಲವೊಂದು ಕಡೆ ವೇದದಲ್ಲಿ ಸಪ್ತ ಋಷಿಗಳು ಅಂತ ಹೇಳಿ ಇಂದ್ರಿಯಗಳನ್ನು ಹೇಳಿದ್ದಾರೆ. ಪಂಚಬುದ್ಧೀಂದ್ರಿಯಗಳನ್ನು ಕೂಡ ಹೇಳಿದ್ದಾರೆ. ಮನಸ್ಸನ್ನ ಚಂದ್ರ ಅಂತ ಹೇಳಿದ್ದಾರೆ. ಕಿವಿಗಳನ್ನ ದಿಕ್ಕಂತ ಹೇಳಿದ್ದಾರೆ. ಇನ್ನು ಮುಂದೆ ಮತ್ತೆ ಗದ್ಯ ಶುರು ಆಗತ್ತೆ. ಸ್ವಲ್ಪ ಗದ್ಯ ಇತ್ತು, ಮಧ್ಯದಲ್ಲಿ ಪದ್ಯ ಬಂತು, ಮತ್ತೆ ಗದ್ಯ. ಮನಃಷಷ್ಟಂ ಬುದ್ಧಿ ಸಪ್ತಮೀಹಿ ಆತ್ಮನಿ ಸ್ಥಾಪಿತಾನಿ ಶರೀರೇಚು ನಾತ್ಮನಿ ಪರಮಾತ್ಮನಿ ತಸ್ಯ ಹಿ ಕಾರಣಾನಿ ಭವಂತಿ ಸರ್ವಾಣ್ಯಪಿ ಸರ್ವಕರ್ಮತು ವಾ ವಿಚಯೇಚು ವಾ ಯುಂಜಂತಿ ಯಥಾ ಆತ್ಮನಿ ಸ್ವಾನಿ ಕರ್ಮಾಣಿ ಪ್ರವೃತ್ತಾನಿ ಸಪ್ತಸ್ವಪಿ ವ್ಯಾಪಕಾನಿ. ಮನಸ್ಸು ಅಂತನ್ನೋದು 6ನೆಯದ್ದು. ಬುದ್ಧಿ ಸಪ್ತಮಿ, ಬುದ್ಧಿ ಅಂತನ್ನೋದು 7ನೆಯದ್ದು. ಈ 6ನೆಯ ಮತ್ತು 7ನೆಯ ಪದಾರ್ಥಗಳು ಶರೀರದಲ್ಲಿ ವ್ಯಾಪಿಸಿವೆ. ಆದರೆ ನಾತ್ಮನಿ ಪರಮಾತ್ಮನಿ, ಆತ್ಮನಲ್ಲಿ ವ್ಯಾಪಿಸಿಲ್ಲ, ಪರಮಾತ್ಮನಲ್ಲಿ ವ್ಯಾಪಿಸಿಲ್ಲ. ಏನು ಹಾಗಂದ್ರೆ? ಮನಸ್ಸಿದೆ, ಬುದ್ಧಿ ಇದೆ, 5 ಇಂದ್ರಿಯಗಳಿದೆ, ಆತ್ಮ ಇದ್ದಾನ ಇಲ್ವಾ ಅಂತ ವಾಕ್ಯಾರ್ಥ ಮಾಡ್ತಾ ಕೊಡ್ತಾರೆ.
ಅಂದರೆ ವಾಕ್ಯಾರ್ಥ ಅಂದ್ರೆ ಈ ಸಾಂಪ್ರದಾಯಿಕ ವಿದ್ವಾಂಸರಿಗೆಲ್ಲ ಹೇಳಿದ್ದು, ವಿಜ್ಞಾನಿಗಳು ಆತ್ಮ ಇಲ್ಲ ಅಂತಾರೆ. ಏನಂತ ತೋರಿಸೋದು? ನಾವು ಏನಂತ ಹೇಳೋದು? ದೇಹಾತಿರಿಕ್ತ ಆತ್ಮ ಇಲ್ಲ, ದೇಹವೇ ಆತ್ಮ, ಮುಗೀತು. ಇದೊಂದು ಬಹಳ ಸೊಗಸಾದ ನೋಟು. ಮನಃಷಷ್ಟಂ ಬುದ್ಧಿ ಸಪ್ತಮೀಹಿ ಆತ್ಮನಿ ಸ್ಥಾಪಿತಾನಿ ಶರೀರೇತು ನಾತ್ಮನಿ ಪರಮಾತ್ಮನಿ ತಸ್ಯ ಹಿ ಕಾರಣಾನಿ ಭವಂತಿ. ಸರ್ವಾಣ್ಯಪಿ ಸರ್ವಕರ್ಮಸು ವಾ ವಿಷಯೇಷು ವಾ ಯುಂಜಂತಿ. ಈ ಇಂದ್ರಿಯಗಳು ಇವನ ಕರ್ಮಕ್ಕೆ ಕಾರಣಗಳು, ಎಲ್ಲ ಕರ್ಮಗಳಲ್ಲಿ ತೊಡಗಿಸುತ್ತವೆ, ವಿಷಯಗಳೊಂದಿಗೆ ಬೆಸೆಯುತ್ತವೆ. ಶಬ್ದ ಸ್ಪರ್ಶ ರೂಪ ರಥ ಗಂಧಗಳೆಂಬ ವಿಷಯಗಳೊಂದಿಗೆ ಬೆಸೆಯುತ್ತವೆ. ಸ್ವಾನಿ ಕರ್ಮಾಣಿ ಪ್ರವೃತ್ತಾನಿ ಸಪ್ತಸ್ವಪಿ ವ್ಯಾಪಕಾನಿ. ಈ ದೇಹದಿಂದ ಹೊರಮುಖವಾಗಿ ಹೊರಡುವ ಕರ್ಮಗಳು, ಅದರಲ್ಲಿ ಇಂದ್ರಿಯಗಳು ತೊಡಗಿರುತ್ತವೆ. ಅದೇ ಹೊರಮುಖವಾಗಿ ಹೋದ ಕರ್ಮಗಳಿಂದ ಆತ್ಮ ಒಬ್ಬ ಇದ್ದಾನೆ, ಪರಮಾತ್ಮ ಒಬ್ಬ ಇದ್ದಾನೆ ಅನ್ನುವ ಅರಿವು ಕೆಲವರಿಗೆ ಮಾತ್ರ ಆಗತ್ತೆ. ಈಗ ಎದುರುಗಡೆ ಇರೋನು ಒಂದು ದೇಹ ಇದೆ, ಆ ದೇಹದಲ್ಲಿ ಕಣ್ಣು ಮೂಗು ಕಿವಿ ಎಲ್ಲ ಇದೆ. ಅದೊಂದು ಆತ್ಮ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಯಾಕೆಂದ್ರೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತೀನೋ ಒಂದು ವಿಚಾರಕ್ಕೆ, ಹಾಗೆ ಎದುರುಗಡೆ ದೇಹವೂ ಕೂಡ ರಿಯಾಕ್ಟ್ ಮಾಡುತ್ತೆ. ನಾನು ಹೇಗೆ ಭಾವಗಳನ್ನು ಅನುಭವಿಸ್ತೇನೆ, ರಸಗಳನ್ನು ಅನುಭವಿಸ್ತೇನೆ, ಸುಖ ದುಃಖಗಳನ್ನು ಅನುಭವಿಸ್ತೇನೆ, ಹಾಗೆ ಅವನು ಅವನನ್ನು ನಾನು ಅಂತ ಅಂದ್ಕೊಂಡಿದ್ದಾನೆ. ನಾನು ನನ್ನನ್ನು ನಾನು ಅಂತ ಅಂದುಕೊಳ್ತಾ ನಾನು ಅಂತ ಭೋಗಿಸ್ತೇನೋ, ಅದೇ ರೀತಿ ಅವನು ಅವನನ್ನು ನಾನು ಅಂತ ಭೋಗಿಸ್ತಾನೆ. ಹೀಗಾಗಿ ಅಲ್ಲಿಯೂ ಒಂದು ಆತ್ಮವಿದೆ. ಇಷ್ಟು ಜಟಿಲವಾದ ಪ್ರಜ್ಞೆ 2 ನಿಮಿಷದಲ್ಲಿ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಎದುರುಗಡೆ ಇರೋದು ಮಾತನಾಡ್ತಾ ಇದ್ರೆ. ಆದರೆ ಇದನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಕಷ್ಟ. ಬಹಳ ಗಂಭೀರ ಆಯ್ತು. ಒಂದು ತಮಾಷೆ ಮಾಡ್ಲಾ? ಬರ್ಟನ್ ರಸಲ್ಲು ಏನು ಇವನು ಬರೇ ವೆಸ್ಟರ್ನ್ ಫಿಲಾಸಫಿಯನ್ನೇ ಹೇಳ್ತಾನೆ ಅಂತ ಅನ್ಕೋಬೇಡಿ, ಬೈಕೋಬೇಡಿ, ಆದರೆ ಕೇಳಿ, ತಮಾಷೆ ಇದೆ. ಬರ್ಟನ್ ರಸಲ್ಲು ಒಂದು ಸರ್ತಿ ಪ್ರೀತಿಯ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ದಂತೆ. ಪ್ರೀತಿ ಎಂದರೇನು? ವಾಟ್ ಈಸ್ ಲವ್? ಪ್ರಾಬ್ಲಮ್ಸ್ ಆಫ್ ಲವ್. ಪ್ರಾಬ್ಲಮ್ಸ್ ಅಂತಂದ್ರೆ ಸ್ವರೂಪ ಅಂತ ಅರ್ಥ. ಪ್ರಾಬ್ಲಮ್ಸ್ ಅಂದ್ರೆ ಸಮಸ್ಯೆ ಅಂದ್ರೆ ನೀವು ಇಲ್ಲಿ ತರ ಸಮಸ್ಯೆ ತಗೊಳ್ಬೇಡಿ. ಪ್ರಾಬ್ಲಮ್ ಅಂದ್ರೆ ಸಮಸ್ಯೆ ಅಲ್ಲ, ಅದರ ಗಹನ ವಿಚಾರಗಳು ಅಂತ ಅರ್ಥ. ಪ್ರಾಬ್ಲಮ್ಸ್ ಆಫ್ ಲವ್, ಡೆಫಿನಿಷನ್ಸ್ ಆಫ್ ಲವ್ ಅಂತ ಅವನು ಉದ್ದುದ್ದುದ್ದ ಪರಿಷ್ಕಾರ ಮಾಡ್ತಾ ಇದ್ದಂತೆ. ಒಬ್ಬ ಹಳ್ಳಿಗ ಕೇಳಿದಂತೆ, ಅಯ್ಯೋ ತಿಳ್ಕೊಳ್ಳಿಕ್ಕೆ ಲಕ್ಷಣ ಭರಿತವಾಗಿ ಇಷ್ಟೊಂದು ಕಷ್ಟ ಆದ್ರೆ ನಾವು ಪ್ರೀತಿಸೋದಾದ್ರೂ ಹೇಗೆ ಅಂತ ಕೇಳಿದಂತೆ. ಸಂಸ್ಕೃತದಲ್ಲಿಯೂ ಹಾಗೆ ಮಾಡಿಬಿಡ್ಬೋದು. ಭೂಮಿಯಲ್ಲಿ ಗಂಧ ಇದೆ, ಯಾವುದೇ ಪಾರ್ಥಿವ ಪದಾರ್ಥಗಳಲ್ಲಿ ಗಂಧ ಇದೆ ಅನ್ನೋದನ್ನು ಪರಿಷ್ಕಾರ ಮಾಡಿ ನಾವು ಹೇಳ್ಬಿಟ್ರೆ, ಅಯ್ಯೋ ನಾಳೆಯಿಂದ ನಾವು ಈ ಮೂಗಿನಿಂದ ಪರಿಮಳವನ್ನು ಆಸ್ವಾದನೆ ಮಾಡೋದು ಹೇಗೆ ಅಂತ ಭಾವನೆ ಬರೋ ಹಾಗೆ ಮಾಡಿಬಿಡ್ಬೋದು. ಸಮವಾಯ ಸಂಬಂಧ ಅವಚ್ಛನ್ನ ಗಂಧತ್ವ ಅವಚ್ಛನ್ನ ಗಂಧನಿಷ್ಠ ಅಧೇತ ನಿರೂಪಿತ ಅಧಿಕರಣ ತಾವತ್ವಂ ಅಂತ ಹೇಳ್ತಾ ಇದ್ರೆ, ಅಯ್ಯೋ ರಾಮ ಇಷ್ಟೊಂದು ಕಷ್ಟನ ಮೂಗಿನಿಂದ ಪರಿಮಳವನ್ನು ಸ್ವೀಕಾರ ಮಾಡೋದು ಅಂತ ಹಾಗಾಗತ್ತೆ. ಯಾಕೆ ಹೇಳಿದೆ ನಾನು ಅಂದ್ರೆ, ಇಂದ್ರಿಯದ ಕರ್ಮ ಏನಿದೆ ಅದು ಆತ್ಮದ ಮೂಲಕ, ಪರಮಾತ್ಮನ ಮೂಲಕ, ಆತ್ಮದ ಮೂಲಕ ಇಂದ್ರಿಯಗಳಲ್ಲಿ ಸಂಕ್ರಾಂತವಾಗಿ ಇಂದ್ರಿಯಗಳಿಂದ ಕರ್ಮ ಅಂತನ್ನೋದು ಹೊರಗಡೆಯ ಜಗತ್ತಿಗೆ ಪರಿಚಿತ ಆಗತ್ತೆ. ಆದರೆ ಈ ಕರ್ಮಗಳು ದೇವರನ್ನು ತಿಳಿಸಲ್ಲ, ಆತ್ಮನ ಅಸ್ತಿತ್ವವನ್ನು ತಿಳಿಸಲ್ಲ. ಹೊರಗಡೆಯಿಂದ ಹೊರಗಡೆಗೆ ನಿಮ್ಮನ್ನು ಕರ್ಕೊಂಡು ಹೊಟ್ಟೋಗತ್ತೆ. ಅದಕ್ಕೆ ಅವರು ಹೇಳೋದು ಮನಃಷಷ್ಟಂ,
ಬುದ್ಧಿ ಸಪ್ತಮಿ ಹಿ ಆತ್ಮನಿ ಸ್ಥಾಪಿತಾನಿ ಶರೀರೇಶು ನ ಆತ್ಮನಿ ಪರಮಾತ್ಮನಿ ಅಂತ. ಈ ಇಂದ್ರಿಯಗಳು, ಈ ಕರ್ಮಗಳು ಮನಸ್ಸಿನಿಂದ ಹೊರಗಡೆ ಬಂದಿರುತ್ತವೆ, ಆತ್ಮನಲ್ಲಿ ವ್ಯಾಪಿಸಿಲ್ಲ, ಪರಮಾತ್ಮನಲ್ಲಿ ವ್ಯಾಪಿಸಿಲ್ಲ. ಆದರೆ ಇದೆಲ್ಲವೂ ಕೂಡ ಆತ್ಮ ಪರಮಾತ್ಮರು ಇಂದ್ರಿಯಗಳನ್ನು ಹೊರಗಡೆಯ ಕರ್ಮದಲ್ಲಿ ಹೂಡುತ್ತಾರೆ. ಅದಕ್ಕೆ ಜೀವನಿಗೆ ತನ್ನ ಬಗ್ಗೆ ತನಗೆ ಗೊತ್ತಿರಲ್ಲ. ಅವ್ರ ಜೊತೆ ಮಾತಾಡದೆ, ಇವ್ರ ಜೊತೆ ಮಾತಾಡದೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಇತ್ತು, ಇವ್ರಿಗೆ ಎಲ್ಲ ಇತ್ತು. ಆದರೆ ಹೌದಾ, ನಿನ್ನ ಬಗ್ಗೆ ನೀನೇನು ಯೋಚನೆ ಮಾಡಿದ್ದಿ ಅಂದರೆ ಗೊತ್ತಿಲ್ಲ. ಹಾಗಾಗತ್ತೆ. ವಿಷಯಾಣಾಂ ವ್ಯಾಪಕಾನಿ ತಾನ್ಯೇವ ಸ್ವಪತಃ ಭೂತಗ್ರಾಮಸ್ಯ ಅಜಮಾತ್ಮಾನಂ ದೇವಲೋಕಸ್ಥಾನ ತಮ್ಮಿತಂ ದೇಹಾಂತರಗಾಮಿನಂ ಮುಮುಕ್ಷವಃ ಅನುಪ್ರವಿಚಂತಿ ಸೂಕ್ಷ್ಮಾಣಿ ಪ್ರವಿಲೀಯಂತೇವಾ. ವಿಷಯಾಣಾಂ ವ್ಯಾಪಕಾನಿ, ಶಬ್ದಸ್ಪರ್ಶ ರೂಪರಸ ಗಂಧಗಳಲ್ಲಿ ಈ ಇಂದ್ರಿಯಗಳು ಹೊರಗಡೆ ಹರಡಿಕೊಂಡಿರ್ತವೆ. ಅದೇ ಗಾಢವಾದ ನಿದ್ರೆಯಲ್ಲಿ ಇರಬೇಕಾದ್ರೆ ಸಂಕ್ಷೇಪವಾಗಿ ಹೃದಯ ಕಮಲದಲ್ಲಿ ಇದ್ದು ಬಿಟ್ಟಿರ್ತವೆ. ಸ್ವಾಪ ಸುಷುಪ್ತಿ ಅಂದ್ರೇನು? ಪ್ರಳಯ ಅಂತರ್ಥ. ಪ್ರಳಯ ಅಂದ್ರೇನು? ಲಿಂಗ್ ಶ್ಲೇಷಣೆ, ಲೀನವಾಗಿರೋದು. ಲೀನ ಅಂದ್ರೇನು? ಅಡಗಿರೋದು ಅಂತ ಅರ್ಥ. ಪ್ರಳಯ ಅಂದ್ರೇನು? ಉಡುಗುವುದು ಅಥವಾ ಅಡಗುವುದು. ಸುಷುಪ್ತಿ ಅಂದ್ರೂ ಅದೇ ಅರ್ಥ. ಅಪೀಯತೆ, ಲಯವನ್ನು ಹೊಂದುತ್ತೆ. ಸುಷ್ಟು ಅಪೀಯತೆ ಇತಿ ಸುಪ್ತಿ, ಚೆನ್ನಾಗಿ ಲಯಗೊಳ್ಳುತ್ತದೆ ಅಂತ ಅರ್ಥ. ಸುಪ್ತಿ ಅಂದ್ರೆ ಗಾಢವಾದ ನಿದ್ರೆಗಿನ್ನು ಸುಸುಪ್ತಿ, ಸುಷುಪ್ತಿ ಅಂತಾರೆ. ಹೀಗಾಗಿ ವಿಷಯಾಣಾಂ ವ್ಯಾಪಕಾನಿ ತಾನಿಯೇವ ಸ್ವಪತಃ ಭೂತಗ್ರಾಮಸ್ಯ ಅಜಂ ಆತ್ಮಾನಂ ದೇವಲೋಕಸ್ಥಾನ ಸಂಮಿತಂ ಗಾಮಿನಂ. ಈ ತರಹದ ದೇವರನ್ನ, ಭೂತಗ್ರಾಮವನ್ನ ತೊಡಗಿಸುವ, ಈ ಇಂದ್ರಿಯಗಳನ್ನ ಕೈಯಲ್ಲಿ ಇಟ್ಟುಕೊಂಡಿರುವ, ಜೀವನನ್ನ ಕೈಯಲ್ಲಿ ಇಟ್ಟುಕೊಂಡಿರುವ ದೇವರನ್ನ ಮುಮುಕ್ಷವಃ ಅನುಪ್ರವಿಶಂತಿ. ಸುಷುಪ್ತಿಯಲ್ಲಿ ಯಾರಿಂದ ಸುಖ ಆಗತ್ತಲ್ಲ ಅವನನ್ನೇ ಪ್ರವೇಶ ಮಾಡ್ತಾರೆ ಮುಮುಕ್ಷುಗಳು. ಇದು ಇರುವಂಥದ್ದು. ಹೀಗಾಗಿ ಮೋಕ್ಷ ಕಾಲೇ ತಮೇಕಂನ ಕಶ್ಚಿದ್ವೇತ್ತಿ ಸ್ವಾಪರಂ ಏವಂ ಪ್ರವಿಷ್ಟೇಷು ಭೂತೇಷು ಕೋ ಜಾಗರ್ತೀತ್ಯುಚ್ಯತೆ. ಈ ತರಹದ ಜೀವ ದೇವರಲ್ಲ. ಯಾಕೆಂದ್ರೆ ಭೂತೇಷು ಕೋ ಜಾಗರ್ತೀತ್ಯುಚ್ಯತೆ, ಎಚ್ಚರದಲ್ಲಿ ದೇವರನ್ನ ತಿಳಿಯಲ್ಲ, ಕನಸಿನಲ್ಲಿಯೂ ದೇವರು ಗೊತ್ತಾಗೋದಿಲ್ಲ, ಯಾರು ನನಗೆ ಕನಸು ತೋರಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ. ಗಾಢವಾದ ನಿದ್ರೆಯಲ್ಲಿ ದೇವರ ಬಗ್ಗೆ ಅರಿವಿರಲ್ಲ. ಹೀಗೆ ಎಚ್ಚರ ಕನಸು ನಿದ್ರೆಗಳಲ್ಲಿ ನಾನು ದೇವರನ್ನ ತಿಳಿದವ ಅಂತ ಯಾರು ಎದೆ ತಟ್ಟಿ ಹೇಳ್ಕೊಳ್ಳಿಕ್ಕಾಗತ್ತೆ? ಅದಕ್ಕೆ ನಾರದರು ಹೇಳಿದ್ದು, ಚಿತ್ರಂ ತದ್ ಭಗವತ್ ಪದಂ ಅಂತ ಭಾಗವತದಲ್ಲಿ. ನೇಂದ್ರಿಯಾರ್ಥಂ ನ ಚ ಸ್ವಪ್ನಂ ನ ಸುಪ್ತಂ ನ ಮನೋರಥಂ. ದೇವರ ಅನುಭವ ಅಂದ್ರೆ ಎಂಥದ್ದು? ಕನಸಿನಲ್ಲಿ ಬೀಳುವ ಹಾಗೆ ದೇವರ ಅನುಭವ ಅಲ್ಲ. ದೇವರನ್ನ ಎದುರುಗಡೆ ನೋಡ್ಬೇಕಾದ್ರೆ ಯಾವ ಥರದ್ದು? ನೇಂದ್ರಿಯಾರ್ಥಂ. ಈಗ ನಾವು ನಿಮ್ಮನ್ನ ನೋಡ್ತಾ ಇದ್ದೇವಲ್ಲ, ಹಾಗಲ್ಲ ದೇವರನ್ನ ನೋಡೋದು. ಅಂದ್ರೆ ಆ ತರಹ ಅಲ್ಲ. ನೇಂದ್ರಿಯಾರ್ಥಂ ನಚ ಸ್ವಪ್ನಂ, ಕನಸಿನ ತರಹವೂ ಅಲ್ಲ. ನ ಸುಪ್ತಂ, ಗಾಢವಾದ ನಿದ್ರೆಯಲ್ಲಿದ್ದ ತರವೂ ಅಲ್ಲ. ನ ಮನೋರಥಂ,
ನ ನಿರೋಧಂಚ ಅನುಗಚ್ಚೇತ್ ಚಿತ್ರಂ ತದ್ ಭಗವತ್ಪದಂ. ದೇವರು ಅಂತಂದ್ರೆ ಖಾಲಿ ಭಾವನೆಯೂ ಅಲ್ಲ, ಅದು ದೇವರ ಅನುಭವವನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಅವ್ರು ಹೇಳ್ತಾರೆ ನಾರದರು. ನಿದ್ರಾಸುಪ್ತೇಶು ವಾ ಅತ್ರ ಜಾಗ್ರತ್ ಸ್ವಪ್ನಶೀಲ ಅತ್ರ ಸದನೌ ಚ ದೇವದ್ಯೋತನೋ ಭಗವಾನ್ಶ್ಚಾತ್ರ ಕ್ಷೇತ್ರಜ್ಞೋ ಬುದ್ಧಿರ್ವ. ನಿಜವಾದ ಕ್ಷೇತ್ರಜ್ಞ ಭಗವಂತ. ಯಾಕೆ ಅಂದರೆ ಗಾಢವಾದ ನಿದ್ರೆಯಲ್ಲಿ ಜೀವರು ಒಳಗಾದಾಗ, ಜಾಗೃತಿನಲ್ಲಿರುವಾಗ, ಸ್ವಪ್ನವನ್ನು ಕಾಣುವಾಗ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾ ಇರುವ ಒಬ್ಬ ಎಚ್ಚರಗೊಂಡಿರ್ತಾನಲ್ಲ, ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಇವಾಗ ಗೊತ್ತಾಯ್ತಾ ಕ್ಷೇತ್ರಜ್ಞ ಯಾರು ಅಂತ? ಕ್ಷೇತ್ರಜ್ಞ ಅಂದರೆ ದೇವರೇ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಂತ ದೇವರು ಹೇಳಿದ್ದಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞ ಅಂದ್ರೆ ಯಾರು? ನಾನೇ ಅಂತ ದೇವರು ಹೇಳಿರೋದು. ಆ ನಾನುವನ್ನ ಕೆಲವರು ಎಲ್ಲ ಜೀವರಲ್ಲಿ ಇರುವಂತಹ ಕ್ಷೇತ್ರಜ್ಞ ಅಂದ್ರೆ ಜೀವರು ಮತ್ತು ಎಲ್ಲರೂ ಒಬ್ಬರೇ, ಯಾಕೆಂದ್ರೆ ಎಲ್ಲರೂ ಅವರನ್ನ ನಾನು ಅಂತ ಅನ್ಕೊಳ್ತಾರೆ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಇದೊಂದು ರೀತಿ ಹೆಂಗಾಯ್ತು ಗೊತ್ತಾ? ಮೈ ಹೆಡ್ ಅಂದ್ರೆ ಮೇಷ್ಟ್ರ ತಲೆ, ಮೈ ಹೆಡ್ ಅಂದ್ರೆ ಮೇಷ್ಟ್ರ ತಲೆ ಅಂತ ಒಬ್ರು ಪಾಠ ಮಾಡ್ತಾ ಇದ್ರಂತೆ. ಒಬ್ಳು ಚಿಕ್ಕ ಹುಡುಗಿ ಉರು ಹೊಡಿತಾ ಇದ್ಲು. ಮೈ ಹೆಡ್ ಅಂದ್ರೆ ಮಾಸ್ಟರ್ ತಲೆ, ಅವ್ರು ಯಾಕಂದ್ರೆ ನನ್ನ ತಲೆ ಅಂದ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಮೈ ಹೆಡ್ ಅಂದ್ರೆ ಮಾಸ್ಟರ್ ತಲೆ ಅಲ್ವೋ, ನನ್ನ ತಲೆ ಎಂದಂತೆ ಅಣ್ಣ ಬಂದು. ಮೈ ಹೆಡ್ ಅಂದ್ರೆ ಅಣ್ಣನ ತಲೆ, ಮೈ ಹೆಡ್ ಅಂದ್ರೆ ಅಣ್ಣನ ತಲೆ ಅಂತ ಇದ್ದಂತ. ಹಾಗೆ ಇದು ಉಲ್ಟಾ. ನಾನು ಅಂತಂದ್ರೆ ಅವನನ್ನ ನಾನು ಅಂತ ಅಂದ್ಕೊಂಡ್ರೆ ನಾನು ಅವನನ್ನ ನಾನು ಅಂತ ಅನ್ಕೊಳ್ಳೋದು ಹೇಗೆ? ಇದು ದೊಡ್ಡ ಕ್ವಶನ್. ಅದೇ ರೀತಿ ಅಂದುಕೊಂಡದ್ದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ದೇವರು ಅಂದುಕೊಂಡ ಅಂತ ಉಪನಿಷತ್ತಿನಲ್ಲಿರೋದು. ಅದನ್ನು ನಾವು ಅಂತ ಹೆಂಗೆ ಅನ್ಕೊಂಡ್ಬಿಡೋದು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಅದು ಹೆಂಗೆ ಅರ್ಥ ಮಾಡ್ತಾರೆ ಅದಕ್ಕೆ ಅಂತ. ಅಲ್ಲಿ ಅಹಂ ಬ್ರಹ್ಮಾಸ್ಮಿನಲ್ಲಿ ಏನಿದೆ? ನಾನು ಬ್ರಹ್ಮ ಇತಿ ಅವೇತ್ ತದೇಕಮೇವ ಅಭವತ್. ಅದು ಒಂದೇ ಇತ್ತು. ಅಹಂ ಬ್ರಹ್ಮಾಸ್ಮಿ ಇತ್ಯವೇತ್, ನಾನು ಬ್ರಹ್ಮ ಅಂತ ಅಂದುಕೊಂಡಿತ್ತು ಅಂತ ಉಂಟದು. ಅದನ್ನ ನನ್ನ ಅನುಭವಕ್ಕೆ ವಿರುದ್ಧವಾಗಿ ನಾನು ಹೇಗೆ ಅಂದ್ಕೊಂಡ್ಬಿಡ್ಲಿ ಅಂತ ದೊಡ್ಡ ಪ್ರಶ್ನೆ. ಎಲ್ಲ ಜೀವರಿಗೂ ಬ್ರಹ್ಮನಿಗೂ ಐಕ್ಯ ಇದೆ ಅಂತ ಹೆಂಗೆ ಅರ್ಥ ಮಾಡೋದು? ನನಗಿನ್ನೂ ಅರ್ಥವಾಗದ ಒಂದು ಅವ್ರ ತಲೆನಲ್ಲಿ ಹೆಂಗೆ ಅದು ಅನ್ಸುತ್ತೆ. ಅದು ಹೌದು ಅಂತ ಹೆಂಗೆ ಅನ್ಸುತ್ತೆ ಅಂತ. ಇರಲಿ, ಕ್ಷೇತ್ರಜ್ಞ ಅಂದ್ರೆ ಅವನು ಸಹಿ ಸುಪ್ತಸ್ಯಾಪಿ ಸ್ವಪ್ನದರ್ಶನಾನಿ ಪಶ್ಯತಿ. ಕನಸಿನವನು ಏನು ಕನಸು ಕಾಣ್ತಾ ಇದ್ದಾನೆ ಅಂತ ಹೇಳಿ ಅದನ್ನು ನೋಡೋನು ಅವನೇ. ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಯಾವ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅಂತ ನೋಡೋದು ಅವನೇ. ಎಚ್ಚರ ಅಂತೂ ಅದು ಕೂಡ ಅಷ್ಟೆ. ಎಚ್ಚರದಲ್ಲೇ ಎಚ್ಚರ ಇಲ್ಲ ನಮಗೆ. ನಾವೇನು ನೋಡ್ತಾ ಇದ್ದೀವಿ, ನಮಗೇನು ಕಾಣಿಸ್ತಾ ಇದೆ, ಅದು ನಿಜವಾಗಿಯೂ ಹೇಗಿದೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅವನು ಜೀವರ ಎಚ್ಚರದಲ್ಲಿಯೂ ಎಚ್ಚರವಾಗಿರ್ತಾನೆ, ಜೀವರ ಕನಸಿನಲ್ಲಿಯೂ ಎಚ್ಚರವಾಗಿರ್ತಾನೆ, ಜೀವರ ನಿದ್ರೆಯಲ್ಲಿಯೂ ಎಚ್ಚರವಾಗಿರ್ತಾನೆ. ಅವನಲ್ವಾ ಕ್ಷೇತ್ರಜ್ಞ ಅಂದ್ರೆ? ನಮಗೆ ಆ ಕ್ಷೇತ್ರಜ್ಞತ್ವವೇ ಗೊತ್ತಿಲ್ಲ. ಆದ್ದರಿಂದಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ನಮ್ಗೇನೋ ಆಗಿದೆ ಹೇಳಿ ನೋಡೋಣ ಅಂತ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವನ್ನ ಕ್ಷೇತ್ರ ಅಂತ ತಿಳಿತಾರೆ ಅಂದ್ರೆ ಈ ಶರೀರವನ್ನು ತಿಳಿದವನು ಕ್ಷೇತ್ರಜ್ಞ. ನಮಗ್ ತಿಳಿದಿದ್ಯಾ? ಇಲ್ಲ. ಸಣ್ಣದು ಇದು ನಾನು ಹೇಳಿದ್ದು. ಅದರಿಂದಾಗಿ ಕ್ಷೇತ್ರಜ್ಞ ಅಂದ್ರೆ ಭಗವಾನ್. ಕ್ಷೇತ್ರಜ್ಞೋ ಬುದ್ಧಿರುವ ಸಹಿ ಸುಪ್ತಸ್ಯಾಪಿ ಸ್ವಪ್ನದರ್ಶನಾನಿ ಪಶ್ಯತಿ ಅಪ್ರತಿಬುದ್ಧೇಚು ಲೋಕೇಶು ಸಯೇವ ಪ್ರತಿಬುದ್ಧತೆ. ಲೋಕ ಎಚ್ಚರಗೊಳ್ಳದಿದ್ದಾಗ
ಅವನು ಎಚ್ಚರಗೊಳಿಸುತ್ತಾನೆ. ಅವನು ಎಚ್ಚರಗೊಳಿಸಲಿಲ್ಲ ಅಂದರೆ ಎಚ್ಚರ ಆಗೋದೇ ಇಲ್ಲ. ಮುಚಕುಂದನ ತರಹ. ಈ ಮುಚಕುಂದನಿಗೆ ಸಮನಾಗಿ ಪಾಶ್ಚಾತ್ಯರಲ್ಲಿ ಒಂದು ಕಥೆ ಇದೆ, ರಿಪ್ ವ್ಯಾನ್ ವಿಂಕಲ್ ಅಂತ. ಹೌದು, ಅವನು ಎಷ್ಟೋ ವರ್ಷಗಳಾದ್ಮೇಲೆ ಎದ್ದ ಅಂತ. ಇದು ಎಷ್ಟೋ ವರ್ಷ ಅಲ್ರಿ ಮುಚಕುಂದನದ್ದು, ಯುಗ ಯುಗಗಳ ಮಲಗ್ಬಿಟ್ಟಿದ್ದ ಅವನು. ಆಮೇಲೆ ನೋಡಿ ದೇವರು ಅಂತ ತಿಳಿದು ದೇವರನ್ನು ನಮಿಸಿ ಆಮೇಲೆ ಅವನು ತಪಸ್ಸಿಗೆ ಹೊರಟೋದ ಮತ್ತೆ. ಆಯ್ತೇ? ಅದರಿಂದಾಗಿ ಅವನು ಎಚ್ಚರಗೊಳಿಸ್ಬೇಕಾದವನು ಅವನು. ಅಪ್ರತಿಬುದ್ಧೇಶು ಲೋಕೇಶು ಸಯೇವ ಪ್ರತಿಬುದ್ಧತೆ ಸಯೇಶ ಪ್ರಾಜ್ಞ, ಅವನೇ ಪ್ರಾಜ್ಞ. ಅಥ ತೈಜಸಃ ಕಾಯಾಗ್ನಿ ಸಹಿ ಸುಪ್ತಸ್ಯಾತ್ಮಾವಾ, ಅವನು ತೈಜಸ. ಏನು ತೈಜಸ ಅಂದ್ರೆ ದೇಹದ ಒಳಗಡೆ ಕೆಲಸ ಮಾಡಬೇಕು ಅಂತನ್ನುವ ಬಯಕೆಯ ಬೆಂಕಿ ಹಚ್ಚಿದವ ತೈಜಸ. ಮಾಂಡೂಕೋಪನಿಷತ್ತು ಬಂದ್ಬಿಡ್ತು ಇವೆಲ್ಲ. ಸಹಿ ಸುಪ್ತಸ್ಯ ಆತ್ಮಾವ, ಗಾಢವಾಗಿ ಮಲಗಿದವರ ಅಂತರ್ಯಾಮಿ ಅವನು. ಅವಿದುಷೋವ ಅಪ್ರತಿಬುದ್ಧ್ಯಮಾನಸ್ಯ ಅನ್ನಂ ಪಚತಿ ತ್ಯಂತೆ ಅವತಿಷ್ಠತೆ. ತಿಳಿಯಲಾಗದವರ ಅವರಿಗೆ, ತಿಳಿಯದವರಿಗೂ ಅನ್ನವನ್ನು ಕೊಡ್ತಾ ಇರ್ತಾನೆ ಅವನು ವೈಶ್ವಾನರ. ದೇವರ ಕರುಣೆ. ಏತದಾತ್ಮಾನಮಧಿಕೃತ್ಯ ಅನುಜ್ಞಾತಂ ಇತಿ. ಇದು ಆತ್ಮ. ಅದರಿಂದಾಗಿ ಆತ್ಮ ಅನ್ನುವ ಶಬ್ದಕ್ಕೆ ಅತ್ಯಂತ ಮುಖ್ಯನಾದ ಅರ್ಥ ನಾರಾಯಣ ಅಂತ. ಅದಾದ ಮೇಲೆ ಆತ್ಮ ಅಂತಂದ್ರೆ ಜೀವ, ಅವನು ಅಂತರ್ಯಾಮಿ. ಆದ್ದರಿಂದ ಅವನು ಈ ದೇಹಕ್ಕೆ ಸ್ವಾಮಿ. ಆದ್ದರಿಂದ ಅದರ ನೆಕ್ಸ್ಟ್ ಆತ್ಮ ಅಂತ ಹೇಳಿದರೆ ಮನಸ್ಸು, ಅದರ ನೆಕ್ಸ್ಟ್ ಆತ್ಮ ಅಂದ್ರೆ ದೇಹ. ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂದ್ರೆ ಇವು ಮೂರನ್ನು ತಗೊಂಡು ಹೋಗಬೇಕು. ಮಕ್ಕಳು ಚಿಕ್ಕಂದಿನಲ್ಲಿ ಆತ್ಮ ಅಂತ ಅನ್ಕೊಳ್ಳೋದು ಯಾವುದನ್ನ? ದೇಹವನ್ನ. ನೋವಾಯಿತು ಅಂದ್ರೆ ಅವುಗಳು ದೇಹಕ್ಕೆ ಅಂತಾನೆ ಅಂದ್ಕೊಳ್ಳೋದು. ಅದಕ್ಕೆ ಅವ್ರಿಗೆ ಕಥೆ ಹೇಗೆ ಹೇಳಬೇಕು? ರಾಮಾಯಣದ ಕಥೆ ಅವ್ರಿಗೆ ಇಷ್ಟ ಆಗತ್ತೆ. ಎತ್ಕೊಂಡು ಹೊಟ್ಟೋಗ್ಬಿಡ್ತಾನೆ, ತಿಂದು ಬಿಡ್ತಾನೆ ನಿಮ್ಮನ್ನ. ಸೀತೆಯನ್ನ ಶೂರ್ಪಣಕ್ಕೆ ತಿನ್ಲಿಕ್ಕೆ ಬರ್ತಾಳೆ. ರಾಮ ನನ್ನನ್ನು ಮದುವೆ ಆಗು, ಇಲ್ಲಾಂದ್ರೆ ಇವಳು ತಿನ್ಬಿಡ್ತೀನಿ. ಅದು ತಿನ್ನೋದು ದೇಹ ಅಂತ ಹೇಳಿ ಅವರ ತಲೆನಲ್ಲಿ ಕ್ರಮೇಣ ಬೆಳೀತಾರೆ. ಬೆಳೀತಾ ಇದ್ದ ಹಾಗೆ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ ಆಗುತ್ತೆ. ಕ್ರಮೇಣ ಬೆಳೀತಾರೆ. ಇಲ್ಲ ಆತ್ಮ ಅಂದ್ರೆ ಜೀವ. ಯಾಕೆಂದ್ರೆ ಮನಸ್ಸು ತಪ್ಪು ತಿಳ್ಕೊಂಡಾಗ ಮನಸ್ಸನ್ನು ತಿದ್ದಿಕೊಳ್ತಾನೆ. ಯಾರು ಅವನು? ಹಾಗಾದ್ರೆ ಮನಸ್ಸಿಗಿಂತ ಮೇಲ್ಗಡೆ ಯಾರೋ ಒಬ್ಬ ಇರ್ತಾನೆ, ಅವನು. ಜೀವನೂ ತಪ್ಪಿದಾಗ ಜೀವನನ್ನೂ ಶುದ್ಧ ಮಾಡುವ ಒಂದು ಶಕ್ತಿ ಇದೆ, ಅದರ ಹೆಸರು ಆತ್ಮ ಅಂತ. ಅದು ದೇವರು. ಹೀಗೆ ನಾವು ಬೆಳೀತಾ ಇದ್ದ ಹಾಗೆ ಭಾಷೆ ಬೆಳೀತಾ ಹೋಗುತ್ತೆ. ಭಾಷೆ ಬೆಳೆಯೋದು ಅಂದ್ರೆ ನಮ್ಮ ಬೆಳವಣಿಗೆಯೇ ವಿನಃ ಎಲ್ಲ ಪದಗಳನ್ನು ತುರುಕಿ ನಮ್ಮ ಡಿಕ್ಷನರಿ ದೊಡ್ಡದು ಮಾಡೋದಲ್ಲ. ಇಂಗ್ಲಿಷ್ ಮಾಡೋದು ಹಾಗೆ ವರ್ಷಕ್ಕೆ ಇಷ್ಟು ಪದ ಸೇರಿತು ಅಂತ ಹೇಳಿ ಬರುತ್ತೆ. ಡಿಕ್ಷನರಿಯ ಪ್ರಕಟಣೆಯನ್ನು ನೀವು ಯಾರಾದರೂ ಓದ್ತಾ ಇದ್ರೆ ಅಲ್ಲಿರುತ್ತೆ, ಈ ವರ್ಷ ಡಿಕ್ಷನರಿಯಲ್ಲಿ ಇಷ್ಟು ಹೊಸ ಪದಗಳನ್ನು ನಮ್ಮ ಭಾಷೆಯಲ್ಲಿ ತುರುಕಿಕೊಳ್ಳಲಾಗಿದೆ. ನೋಡ್ತಾರೆ, ಪಾಪ್ಯುಲರ್ ಯಾವುದೋ ಅದನ್ನು ತಗೊಂಡ್ಬಿಡ್ತಾರೆ. ಅಚ್ಚುಕಟ್ಟು, ಡಕಾಯಿತ, ಮಸಾಲೆ ದೋಸೆ, ಬೆಂಗಳೂರು ಎಲ್ಲ. ಕಡೆಗೆ ಅದು ಭಾಷೆಯ ನಾಶಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ಭಾಷೆ ಬೆಳೆಯೋದು ಅಂದ್ರೆ ನಾವು ಆಳಕ್ಕೆ ಹೋಗೋದು ಪದಗಳದೇ ಇರಬೇಕು. ಹೀಗಾಗಿ ಆತ್ಮ ಅನ್ನೋ ಶಬ್ದಕ್ಕೆ ಹೀಗೆಲ್ಲ ಅರ್ಥ ಇದೆ. ಇಷ್ಟನ್ನ ನೀನು ತಿಳ್ಕೋ. ಪ್ರಭವಶ್ಚ ಅಪ್ಯಯಸ್ತಾತ ವರ್ಣಿತಸ್ತೆ ಅನುಪೂರ್ವಚಃ
ತಥಾಧ್ಯಾತ್ಮಾದಿಭೂತಂಚ ತಥೈವ ಅತ್ರ ಅಧಿದೈವತಂ. ಅದರಿಂದಾಗಿ ಒಂದು ಎಂಟಿಟಿ ಅಂತ ಹೇಳಿದರೆ, ಒಂದು ಶರೀರ ಅಂತ ಹೇಳಿದರೆ ಅದು ಯಾವುದೇ ಶರೀರ ಆಗಿರಬಹುದು. ಪ್ರಾಣಿಯ ಶರೀರ ಆಗಿರಬಹುದು, ಪಕ್ಷಿಯ ಶರೀರ ಆಗಿರಬಹುದು, ಕ್ರಿಮಿ, ಕೀಟ, ಪಕ್ಷಿ, ಪತಂಗ, ಪಿಪೀಲಿಕ ಇರುವೆ, ನಾಯಿ, ನರಿ, ಕ್ರಿಮಿ, ಕೀಟ, ಈ ಎಲ್ಲ ಕ್ಷುಲ್ಲಕವಾದ ದೇಹದಿಂದ ಹಿಡಿದು ದೊಡ್ಡ ದೇಹದ ತನಕ ಈ ಮೂರುಂಟು: ಅಧ್ಯಾತ್ಮ, ಅಧಿದೈವ, ಅಧಿಭೂತ. ಇಷ್ಟನ್ನ ತಿಳಿಬೇಕು. ವಾಚ್ಯಗ್ನಿಸ್ತಥ ಜಿಹ್ವಾಯಾಂ ಸೋಮಪ್ಪ ಪ್ರಾಣೇತು ಮಾರುತಃ ರೂಪೇ ಚಾಪ್ಯಥ ನಕ್ಷತ್ರಂ ಜಿಹ್ವಾಯಾಂ ಚಾಪಯೇವತು. ಇನ್ನು ವಿರಾಟ್ ರೂಪವನ್ನು ಚಿಂತನೆ ಮಾಡಬೇಕು. ದೇವರ ವಿರಾಟ್ ರೂಪ ನಾವು ಇಲ್ಲಿ ಹೇಗೆ ನೋಡ್ತೇವೆ, ಒಂದು ಪುಟ್ಟ ಮೂರ್ತಿಯಲ್ಲಿ ದೇವರನ್ನು ನೋಡಿ, ಅದೇ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ದೇವರನ್ನು ಕಾಣುವ ಬಗೆ ಉಂಟು. ವಾಸ್ತವಿಕವಾಗಿ ತತ್ವನ್ಯಾಸ ಆಗಲಿ, ವಿಶೇಷತಃ ತತ್ವನ್ಯಾಸ, ಆಮೇಲೆ ಮಾತೃಕಾನ್ಯಾಸ ಅಂತ ಉಂಟು. ಈ ತತ್ವನ್ಯಾಸ ನಮ್ಮ ಶರೀರದ ಒಳಗಡೆ ದೇವರ ಸನ್ನಿಧಾನವನ್ನು ಹೆಚ್ಚು ಮಾಡಿಕೊಳ್ಳುವ ಒಂದು ಕ್ರಮ. ಪುರುಷ ಸೂಕ್ತವನ್ನ ಈ ತತ್ವನ್ಯಾಸದ ಮೂಲಕ ಜೋಡಿಸಿಕೊಳ್ಳಬೇಕು. ಪುರುಷ ಸೂಕ್ತರ ತತ್ವನ್ಯಾಸ ಬೇರೆ ಇದೆ, ಹಾಗೆ ರೆಗ್ಯುಲರ್ ಆಗಿ ಎಲ್ಲರೂ ಮಾಡುವಂತಹ ತತ್ವನ್ಯಾಸ ಒಂದಿದೆ. ಆ ತತ್ವನ್ಯಾಸದ ಮಹತ್ವ ಏನು ಅಂದರೆ, ನಮ್ಮ ಒಳಗಡೆ ದೇವರ ಸನ್ನಿಧಾನವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಕ್ರಮ. ನಾರಾಯಣ ವರ್ಮ ಇರುವುದು ಅದಕ್ಕೆ. ದೇವರಿದ್ದಾನೆ, ಇದ್ದದ್ದರ ಜ್ಞಾನ ನಮಗೆ ಬಂದರೆ ಹೆಚ್ಚು ಎಫೆಕ್ಟಿವ್ ಅಷ್ಟೆ. ಈಗಿಲ್ವಾ ದೇವರು ಅಂದರೆ ಇದ್ದಾನೆ ನಮ್ಗೆ ಗೊತ್ತಾಗ್ಬೇಕಲ್ಲ. ಆ ವಿರಾಟ್ ರೂಪದ ಚಿಂತನೆ, ಆ ವಿರಾಟ್ ರೂಪದ ಚಿಂತನೆ ಏನಿದೆ, ಖಂಡಾಸ್ಮೃತಿ ಧಾರಣ, ಅದನ್ನ ಭಾಗವತವೂ ನಿರೂಪಣೆ ಮಾಡುತ್ತೆ. ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಠಶ್ಚ ಸ್ಥವೀಯತಾಂ ಆಂಡಕೋಶೇ ಶರೀರೇಸ್ಮಿನ್ ಭಗವಾನ್ ಧಾರಣಾಶ್ರಯಃ ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಟಿ ಪ್ರಪದೇ ರತಾತಳಂ ಅಂತ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ವಿಸ್ತಾರವಾಗಿ ಎಲ್ಲ ಜಗತ್ತಿನ ಅಥವಾ ಬ್ರಹ್ಮಾಂಡದ ಭಾಗಗಳಲ್ಲಿ ದೇವರ ಸನ್ನಿಧಾನ ಹೇಗೆ, ಅಥವಾ ದೇವರ ಯಾವ ಯಾವ ಅಂಗಗಳಲ್ಲಿ ಬ್ರಹ್ಮಾಂಡವಿದೆ, ಬ್ರಹ್ಮಾಂಡದ ಯಾವ ಯಾವ ಭಾಗ ಇದೆ ಅಂತ ಚಿಂತನೆ ಮಾಡುವ ಕ್ರಮ ಇದೆ. ಆ ರೀತಿ ಇಲ್ಲಿಯೂ ಹೇಳ್ತಾರೆ. ವಾಚಿ ಅಗ್ನಿ ಅಂತಾರೆ. ಮೊದಲು ಮಾತಿನಲ್ಲಿ ಅಗ್ನಿ ಇದ್ದಾನೆ. ಇದಕ್ಕೆ ಮೂರು ಅರ್ಥ ಇದೆ. ಮಾತಿನಿಂದ ಅಗ್ನಿ ಹುಟ್ಟಿದ್ದಾನೆ, ಅದರ ಪರಿಣಾಮ ಏನು ನಮಗೂ ಅನುಭವಕ್ಕೆ ಬರುತ್ತೆ. ಬಾಯಿ ಮಾತನಾಡಿ ದಾಹ ಆದಾಗ ನೀರು ಕುಡಿತೀವಿ. ನೀರು ಮತ್ತೆ ಬೆಂಕಿ ಎರಡು ಒಟ್ಟಿಗೆ ಇರುವ ಜಾಗ ಅಂದ್ರೆ ಈ ನಾಲಿಗೆ. ವಾಚಿ ಅಗ್ನಿ, ದೇವರ ವಾಗಿಂದ್ರಿಯದಿಂದ ಅಗ್ನಿ ಹುಟ್ಟಿದ, ದೇವರ ವಾಗಿಂದ್ರಿಯದಿಂದ ಅಗ್ನಿ ಹುಟ್ಟಿದ, ದೇವರ ವಾಗಿಂದ್ರಿಯದಲ್ಲಿ ಅಗ್ನಿ ಇದ್ದಾನೆ. ಅಲ್ಲದೆ ದೇವರ ವಾಗಿಂದ್ರಿಯವನ್ನ ಅಗ್ನಿ ಉಪಾಸನೆ ಮಾಡ್ತಾನೆ. ಅದರಿಂದಾಗಿ ಅವನು ಪವರ್ ಎಷ್ಟು. ಐತರೇಯ ಉಪನಿಷತ್ತು ಹೇಳುತ್ತೆ, ಏನು ಬೇಕಾದರೂ ತಿಂದು ಭಸ್ಮ ಮಾಡ್ಕೊಳ್ತಾನೆ. ಅದರಿಂದಾಗಿ ಅಗ್ನಿಹೋತ್ರಿಗಳು ಶುದ್ಧವಾದವರು, ಶುದ್ಧವಾದ ಪ್ರಜ್ಞೆಯವರು. ಅಗ್ನಿಹೋತ್ರಿಗಳು ಬೆಂಕಿಗೆ ಕಿವಿ ಕೊಟ್ಟರೆ
ಇದಮಾಹರ ಇದಮಾಹರ ಅಂತ ಅನ್ನತ್ತಂತೆ. ಬಾ ಬಾ ತಗೊಂಡ್ ಬಾ, ಹವಿಸ್ಸನ್ನ ತೆಗೆದುಕೊಂಡು ಬಾ ಅಂತ ಅನ್ನತ್ತಂತೆ. ಜಿಹ್ವಾಯಾಂ ಸೋಮಃ, ಇನ್ನು ನಾಲಿಗೆಯಲ್ಲಿ ವರುಣ, ಪ್ರಾಣೇತು ಮಾರುತಃ. ಸೋಮ ಅಂತ ಹೇಳಿ ಇಬ್ಬರಿಗೂ ಕರೀತಾರೆ, ಚಂದ್ರನಿಗೂ ಕರೀತಾರೆ, ಆಮೇಲೆ ವರುಣನಿಗೂ ಕರೀತಾರೆ. ಪ್ರಾಣೇತು ಮಾರುತಃ, ಪ್ರಾಣನಲ್ಲಿ ಮಾರುತ ಮುಖ್ಯ ಪ್ರಾಣ ಇದ್ದಾನೆ, ಅಥವಾ 19 ಜನ ಮರುತುಗಳು, ಅವರನ್ನ ಒಟ್ಟಿಗೆ ಮಾರುತ ಅಂತ ಕರೀತಾರೆ. ಪ್ರಾಣ ಅಂದರೆ ಕ್ರಿಯೆ ಅಥವಾ ಉಸಿರು, ಉಸಿರಿನಿಂದ ಮುಖ್ಯ ಪ್ರಾಣ ಹುಟ್ಟಿದ್ದು. ದೇವರ ಮೂಗಿನಲ್ಲಿ ಪ್ರಾಣ ನೆಲೆಗೊಂಡಿದ್ದಾನೆ. ನಾವು ಪ್ರಾಣನಿಂದ ಮೂಗಿನಿಂದ ಉಸಿರಾಡ್ತೇವೆ, ಅಂದರೆ ಪ್ರಾಣನ ಅಸ್ತಿತ್ವದಿಂದ ಮೂಗಲ್ಲಿ ಉಸಿರಾಡೋದು. ಆದರೆ ದೇವ್ರಿಗೆ ಹಾಗಲ್ಲ, ಅವನ ಮೂಗಿನಿಂದ ಪ್ರಾಣ ಆಚೆ ಬರ್ತಾನೆ, ಅಂದ್ರೆ ಹುಟ್ಟುತ್ತಾನೆ. ಏನು ಅದ್ಭುತ! ನಾವೆಲ್ಲ ಮೊದಲೇ ಇದ್ದದ್ದನ್ನ ಆ ಇಂದ್ರಿಯಗಳಿಂದ ಅನುಭವಿಸಿದರೆ, ಆ ಇಂದ್ರಿಯದಿಂದ ಮೊದಲನೇ ಕ್ರಿಯೆ ಒಂದು ದೇವರ ಇಂದ್ರಿಯ ಎಂಥದ್ದು, ಏನು ಅದ್ಭುತ! ಅದರಿಂದಾಗಿ ಮಾರುತ ಆ ಉಸಿರಾಟವನ್ನು ಉಪಾಸನೆ ಮಾಡ್ತಾನೆ. ರೂಪದಲ್ಲಿ ಹಾಗೆ ನಕ್ಷತ್ರ ದೇವರ ರೂಪದಿಂದ ಹುಟ್ಟಿದ್ದು, ದೇವರ ನಾಲಿಗೆಯಿಂದ ನಾಲಿಗೆ ಹೊರಗೆ ಇರುವಂಥದ್ದು. ನಲವತ್ತೊಂಬತ್ತು ನಾ ಏನು ಹೇಳಿದೆ? 47 19 ಇಲ್ಲ 49, ಕ್ಷಮ್ಯತಾಂ. ಇನ್ನು ಜಿಹ್ವಾಯಾಂ ಚಾಪಯೇವತು, ನಾಲಿಗೆಯಿಂದ, ನಾಲಿಗೆ ಹೊರಗಡೆ ಇದೆ, ಅಲ್ಲಿ ಒದ್ದೆ ಆಗಿರುತ್ತಲ್ಲ, ಆ ಒದ್ದೆಯ ಭಾಗ ನೀರಿನ ಅಂಶ. ಅದ್ರ ಒಳಗಡೆ ಕಾಣದೆ ಒಂದು ಅಗ್ನಿ ಇರುತ್ತಲ್ಲ, ಅದೇ ಕಾಣಲ್ಲ, ವಾಗೀಂದ್ರಿಯ ಅಂತ ಹೇಳ್ತೇವೆ. ಮಾತು ಹೊರಡುವ ಇಂದ್ರಿಯ, ಆ ವಾಕ್ಯ ಅತೀಂದ್ರಿಯ. ಅತೀಂದ್ರಿಯವಾದದ್ದು ಏನು ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರ ತಲೆ ಮೇಲೆ 2 ಮಟ್ಟಕ್ಕೆ ಹೇಳಬೇಕು. ಇಂದ್ರಿಯವೇ ಅತೀಂದ್ರಿಯ ಕಣಯ್ಯ. ಕಣ್ಣು ಕಾಣುತ್ತೆ ನಿನಗೆ, ಗೋಳಕ ಕಾಣುತ್ತೆ, ಕಣ್ಣು ಕಾಣೋಲ್ಲ. ನಾಲಿಗೆ ಕಾಣುತ್ತೆ, ನಾಲಿಗೆಯ ಒಳಗಡೆ ಇರುವ ಮಾತು ಕಾಣುತ್ತೇನೋ? ಇಲ್ಲ. ಕೆಲವೊಮ್ಮೆ ಇಂದ್ರಿಯ ಇಲ್ಲ, ಗೋಳಕ ಇಲ್ಲ, ಇಂದ್ರಿಯದ ಕೆಲಸ ಆಗುತ್ತೆ. ಅದು ಹೇಗದು ಬಹಳ ಆಶ್ಚರ್ಯ. ಇವು ಸುಮ್ಮನೆ ಕಣ್ಣು ಮುಚ್ಕೊಳ್ಳಿ, ಒಳಗಡೆ ಕಾಣುತ್ತೋ ಇಲ್ವೋ, ಅದು ಯಾವುದದು? ಗೋಳಕ ಇಲ್ಲ ಅಲ್ಲಿ, ಆದರೆ ಗೊತ್ತಾಗತ್ತೆ. ಹಾಗೆ ಪ್ರತಿಯೊಂದು ಕೂಡ. ಅದರಿಂದ ನಾಭಿಯಲ್ಲಿ ಸಮುದ್ರ, ನಖರೋಮಗಳಲ್ಲಿ ವನಸ್ಪತಿ ಔಷಧಿಗಳು, ದೇವರ ಬೆರಳ ಸಂಧಿ ಮೊದಲಾದ ಪರ್ವಗಳಲ್ಲಿ ಸಂವತ್ಸರಗಳು. ಈ ರೀತಿ ಸೂಕ್ಷ್ಮವಾದ ಶರೀರದಲ್ಲಿ ಪೃಥ್ವಿ, ಪಾದಗಳಲ್ಲಿ ವಿಷ್ಣು, ಪಾಯುವಿನಲ್ಲಿ ಯಮ, ಉಪಸ್ಥದಲ್ಲಿ ಪ್ರಜಾಪತಿ. ಅಲ್ಲಲ್ಲ, ಇಂದ್ರನ ಮಗ ಜಯಂತ ಮತ್ತೆ ಶಂಭು, ಅವರೊಳಗಡೆ ಇರುವ ವಿಶೇಷವಾದ ರೂಪ ವಿಷ್ಣು ಅಂತ. ಅದಕ್ಕೆ ಏನ್ ಮಾಡಿಬಿಡ್ತಾರೆ, ಆ ಅಂತರ್ಯಾಮಿ ರೂಪವನ್ನು ಹೇಳ್ತಾರೆ, ಹೊರಗಡೆಯ ರೂಪವನ್ನು ಹೇಳಲ್ಲ. ನಾವು ಅದನ್ನು ಅನುಸಂಧಾನ ಮಾಡಬೇಕು. ಅಬುದ್ಧಶ್ಚಾಭವತ್ ತಸ್ಮಾತ್ ಬುದ್ಧ್ಯಮಾನಾನ್ನ ನ ಸಂಶಯ ಆಭ್ಯಾಮನ್ಯ ಪರೋ ಬುದ್ಧೋ ವೇದವಾದೇಶು ಶಂಕರ. ಇದು ಯಾರ ಮಾತಿನಿಂದ ಚುರಾಯಿತು ಅಂದ್ರೆ ಸನತ್ಕುಮಾರ ಹಾಗೂ ರುದ್ರದೇವರು. ಈ ಸನತ್ಕುಮಾರ ಇದ್ದಾನಲ್ಲ, ಈ ಸನತ್ಕುಮಾರರು ಇಬ್ಬರಿದ್ದಾರೆ. ಒಂದು ಭಗವಂತನ ರೂಪ ಒಂದಿದೆ, ಅದ್ರ ಹೆಸರು ಸನತ್ಕುಮಾರ ಅಂತ. ಅವನು
ಈ ಬ್ರಹ್ಮನ ಮಗ ಸನತ್ ಕುಮಾರನಲ್ಲಿ ವಿಶೇಷ ಆವೇಶವನ್ನು ಹೊಂದಿದ್ದಾನೆ. ಆ ಸನತ್ ಕುಮಾರ ಯಾರು ಅಂದರೆ ದೇವರ ಮಗನಾಗಿ ಕಾಮ, ಶಿವನ ಮಗನಾಗಿ ಸ್ಕಂದ. ಏನು ವಿಚಿತ್ರ ದೇವತೆಗಳ ಲೀಲೆ. ಕಾಮನಾಗಿ ಜೋಡಿಯಾಗಲು ಬೆಸೆಯುವವ ಅವನು ಸನ್ಯಾಸಿ. ಅಂತಹ ಸನತ್ ಕುಮಾರನ ಒಳಗಡೆ ಪರಮಾತ್ಮನ ರೂಪ ಒಂದು ಸನತ್ ಕುಮಾರ ಅಂತ ಇದೆ. ಪರಮಾತ್ಮನ ರೂಪ. ಆ ಸನತ್ ಕುಮಾರ ಸದಾಶಿವನಿಗೆ ಉಪದೇಶ ಮಾಡ್ತಾ ಇರೋದು. ಈ ರೀತಿ ಚಿಂತನೆ ಮಾಡಿದರೆ ಸಾಕು. ಮೊನ್ನೆ ಅದು ಅಲ್ಲಿಂದ ಶುರು ಆಗಿತ್ತು. ಈ ರೀತಿ ಚಿಂತನೆ ಮಾಡೋದು ಸಾಕು. ಆತ್ಮಯಾಜಿ ಅಂತಾರೆ. ಆತ್ಮನನ್ನೇ ಹೋಮಿಸಿಕೊಳ್ಳುವವ. ಹೊರಗಡೆ ಯಾವ ಇಂದ್ರಿಯದ ಗೊಡವೆಯೂ ಇಲ್ಲ. ಆತ್ಮಯಾಜಿ ಆಗಿರ್ತಾನೆ ಅಂತ ಇಷ್ಟು ಇದೆ. ಆಮೇಲೆ ಮತ್ತೆ ಉಳಿದದ್ದನ್ನು ನಾಳೆ ನೋಡೋಣ. ಈ ಅಧ್ಯಾಯ ಮುಗಿಯೋಲ್ಲ, ವಿಷಯ ಇದೆ ಅಂತ ಇಲ್ಲಿ ತನಕ ಬರಬೇಕಾಯ್ತು. ಕೃಷ್ಣಾರ್ಪಣಮಸ್ತು.